ಎಲ್ಲರಿಗೂ ನಮಸ್ಕಾರ. ನಿಮಗೋಸ್ಕರ ನಾನು ಪೀಸ್ ಜಾಯಿಂಟ್ ಮಾಡೋದನ್ನು ತೋರಿಸಿದ್ನಲ್ಲ, ಅದೇ ಬಟ್ಟೆ ಉಪಯೋಗಿಸ್ಕೊಂಡು ಒಂದು ಬ್ಯಾಗ್ ಮಾಡಿದ್ದೀನಿ ನೋಡಿ. ಇದರಲ್ಲಿ ಫ್ರಂಟು ಬ್ಯಾಕು ಒಂದು ಬ್ಯಾಗಲ್ಲಿ ಆಗುತ್ತೆ. ಈಗ ಸೈಡ್ ಪಟ್ಟಿ ಮತ್ತು ತಳಭಾಗದ್ದು ಸೈಡು ಅಂದರೆ ಎಲ್ ಶೇಪಲ್ಲಿ ಬರುತ್ತಲ್ಲ, ಈ ಕಡೆ ಸೈಡಿಂದು ತಳಭಾಗದ್ದು ಮತ್ತು ಈ ಕಡೆ ಸೈಡಿಂದು, ಅದಕ್ಕೋಸ್ಕರ ಇನ್ನೂ ಒಂದು ಬ್ಯಾಗು ಬಿಚ್ಕೊಂಡಿದ್ದೀನಿ ನೋಡಿ. ಇದು ಒಂದು ಸ್ವಲ್ಪ ಇಲ್ಲಿ ಒಂದು ಸ್ವಲ್ಪ ಸಿಗಾಕೊಂಡು ಹೋಗಿಬಿಟ್ಟಿತ್ತು, ಅದಕ್ಕೋಸ್ಕರ ಇದನ್ನು ಮತ್ತೆ ಬಿಚ್ಕೊಂಡಿದ್ದೀನಿ. ನಮ್ಮಲ್ಲಿ ಬಟ್ಟೆ ತರುವಾಗೆಲ್ಲ ಈ ಥರದ್ದು ಒಂದೊಂದು ಬರ್ತಿತ್ತು, ಅದಕ್ಕೆ ಇದನ್ನು ಬಿಚ್ಕೊಂಡು ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಸೈಡ್ ಪಟ್ಟಿಗೆ ನಾನು ಅಡ್ಡಡ್ಡ ಬಟ್ಟೆ ಹಚ್ಚೋದಿಲ್ಲ ನೋಡಿ, ಈ ಥರ ಅಡ್ಡಡ್ಡ ಹಾಕೋದಿಲ್ಲ, ಉದ್ದುದ್ದಕ್ಕೆ ಹಾಕ್ತೀನಿ. ಅದಕ್ಕೆ ನೋಡಿ, ಇಲ್ಲಿ 3 ಸೈಜಿಂದು ಬಟ್ಟೆನ ತೊಗೊಂಡಿದ್ದೀನಿ ನೋಡಿ. ಇದು ಉದ್ದುದ್ದ ಇದೆ, ಬರೀ ಪೀಸ್ ಕೂಡ ಇದು ಉದ್ದುದ್ದ ಜಾಯಿಂಟ್ ಮಾಡ್ಕೊಳ್ತೀನಿ ನೋಡಿ. ಇದು ಒಂದು ಮತ್ತು ಇನ್ನೊಂದು ಚಿಕ್ಕ ಸೈಜು. ಯಾವ ಸೈಜ್ ಆದರೂ ನಾವು ಉದ್ದುದ್ದ ಜಾಯಿಂಟ್ ಮಾಡಿಕೊಂಡು ಇದಕ್ಕೆ ಹೇಗೆ ಹಚ್ಚಿದ್ದೀವೋ ಇದಕ್ಕೂ ಕೂಡ ಅದೇ ಥರ ಉದ್ದುದ್ದ ಹಚ್ಕೊತಾ ಇದ್ದೀವಿ ನೋಡಿ. ಒಳಗಡೆ ಒಂದು ಬ್ಯಾಗಿನ ಬೇಸ್ ಇಟ್ಕೊಂಡು ಈಗ ನಾವು ಜಾಯಿಂಟ್ ಮಾಡಿದ್ವಲ್ಲ ಅದನ್ನೆಲ್ಲ ಇದಕ್ಕೆ ಹಚ್ಚಿದ್ದೀನಿ. ಇದು ಫುಲ್ ಆಗಿದೆ, ಒಂದು ಬ್ಯಾಗಿನ ಫುಲ್ಲು. ಇದು ಸೈಡ್ ಪಟ್ಟಿ ಇಲ್ಲದೆ ಹೋಗಿರೋ ಅಂಥ ಬ್ಯಾಗನ್ನು ಕಟ್ ಮಾಡ್ಕೊಂಡಿದ್ದೆ, ಆದ್ದರಿಂದ ನೋಡಿ ಇದರಲ್ಲಿ ಇಲ್ಲಿ ಮಾತ್ರ ಒಂದು ಅರ್ಧ ಇಂಚ್ ಬಿಟ್ಟಿದೆ. ಇದಿಷ್ಟು ಕಟ್ ಮಾಡಿಕೊಂಡು ಇದನ್ನು 2 ಪೀಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇಲ್ಲಿ ಕಟ್ ಮಾಡಿಕೊಂಡು ಮುಂಭಾಗ ಒಂದು ಹಿಂಭಾಗ ಒಂದು 2 ಪೀಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಸೈಡ್ ಪಟ್ಟಿ ಕಟ್ಟಲಿಕ್ಕೆ ನೋಡಿ, ಇದನ್ನು ಉದ್ದುದ್ದಕ್ಕೆ ಜಾಯಿಂಟ್ ಮಾಡಿಕೊಂಡು ಇದೇ ಥರ ಬ್ಯಾಗು ಇನ್ನೊಂದು ನೋಡಿ, ಇದು ಒಂದು ಸ್ವಲ್ಪ ವೈಟಿಶ್ ಇದೆ, ಇದಕ್ಕೂ ಉದ್ದುದ್ದಕ್ಕೆ ಜಾಯಿಂಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಕಟ್ ಮಾಡಾದಮೇಲೆ ಇದನ್ನು ಇಲ್ಲಿಗೆ ಈ ರೀತಿ ಹಚ್ಕೋತೀನಿ ನೋಡಿ. ಸೈಡಿಗೆ ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಈ ರೀತಿ ಹಚ್ಕೊಂಡು ರೆಡಿ ಮಾಡ್ಕೊಳ್ತೀನಿ. ಆಮೇಲೆ ನೋಡಿ, ಹ್ಯಾಂಡಲ್ ಮಾಡಲಿಕ್ಕೆ ನೋಡಿ, ಇದಕ್ಕೂ ಇದೇ ಬಟ್ಟೆ ಒಳಗಡೆ ಹಾಕ್ಕೊಂಡು ಈ ರೀತಿ ಜಾಯಿಂಟ್ ಮಾಡ್ಕೊಂಡಿರೋದನ್ನು ಒಂದು ಕಡೆ ಹೊಲ್ದಿದ್ದೀನಿ ಈ ರೀತಿ, ಇನ್ನೊಂದು ಕಡೆನೂ ಇಷ್ಟು ಮಡಿಸ್ಕೊಂಡು ಇಷ್ಟು ಈ ರೀತಿ ಹೊಲಿಗೆ ಹಾಕ್ತೀನಿ. ಇದು ಹ್ಯಾಂಡಲ್ಲು, 2 ಕಡೆ ಜಾಯಿಂಟ್ ಮಾಡೋದು. ಫಸ್ಟು ಇದನ್ನು 2 ಪೀಸ್ ಮಾಡಿಕೊಂಡು ಇದನ್ನು ಜಾಯಿಂಟ್ ಮಾಡ್ಕೊಳ್ತೀನಿ ನೋಡಿ. ಇವಾಗ 2 ಪೀಸನ್ನ ಕಟ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಹೇಗೆ ಹೊಲಿಗೆ ಹಾಕಿದ್ದೀನೋ ಇಲ್ಲಿ ಕಟ್ ಮಾಡಿದ ಹತ್ರನೂ ಹೊಲಿಗೆ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು. ಇದು ನೋಡಿ ಕರೆಕ್ಟಾಗಿ ಆಗಿದೆ. ಇವಾಗ ನೋಡಿ, ಇಲ್ಲಿಂದ ಇದ್ರದ್ದು ದಡ ಮಾಡಿಸಿ ಹೊಲಿಯೋದು ಆಮೇಲೆ ಹೊಲಿತೀನಿ ನೋಡಿ. ಇದೆರಡು ಕರೆಕ್ಟಾಗಿ ರೆಡಿಯಾಗಿದೆ ನೋಡಿ, ಒಂದೇ ಅಳತೆಯಾಗಿದೆ. ಇದು 2 ಹಿಡಿಗಳನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಈ ಹಿಡಿ ಹಾಕೋದಕ್ಕೆ ನೋಡಿ, ಇಲ್ಲಿಂದ ಇಲ್ಲಿಗೆ 4ವರೆಗೆ ಗುರ್ತು ಮಾಡ್ತಾ ಇದ್ದೀನಿ. ಈ ಕಡೆಗೂ ಕೂಡ 4ವರೆಗೆ ಗುರ್ತು ಮಾಡ್ತೀನಿ. ಇದು ಔಟರ್ ಲೈನು, ಇನ್ನರ್ ಲೈನು ನೋಡಿ. ಹೀಗಿಟ್ಟಾಗ ಇದು ಹೊರಭಾಗಕ್ಕೆ ಬರುತ್ತೆ, ಇದು ಹೊರಭಾಗಕ್ಕೆ ಬರುತ್ತೆ. ಇವಾಗ ಹಿಡಿ ಕರೆಕ್ಟಾಗಿ ಆಗುತ್ತೆ. ಈ ಕಡೆ ಸೈಡಲ್ಲೂ ಪಟ್ಟಿ ಬರುತ್ತೆ, ಆವಾಗ ಕರೆಕ್ಟಾಗಿ ಆಗುತ್ತೆ. 2 ಕಡೆಗೂ ನೋಡಿ, ಇದಕ್ಕೂ ಅಷ್ಟೇ ಇದಕ್ಕೂ ಅಷ್ಟೇ ಈ ರೀತಿ ಇದನ್ನು ಇಟ್ಬಿಟ್ಟು ಮೇಲ್ಭಾಗಕ್ಕೆ ಈ ಥರ ಬರುತ್ತೆ, ಒಳಭಾಗಕ್ಕೆ ಈ ಥರ ಬರುತ್ತೆ. ಇದಿದೆಯಲ್ಲ, ಈ ಪಟ್ಟಿನ ಕಟ್ಕೊಂಡ್ಬಿಡ್ತೀನಿ. ಇದನ್ನು ಮುಚ್ಚಿ ಹಾಕ್ಬಿಟ್ಟು ಇದು ಇಲ್ಲಿಗೆ ಇದ್ರೊಳಗಡೆ ಇರುತ್ತೆ ಹ್ಯಾಂಡ್ಲು, ಆ ರೀತಿ ಹೊಲ್ಕೊಂಡು ರೆಡಿ ಮಾಡ್ಕೊಳ್ತೀನಿ ಫಸ್ಟು. ಆ ನಂತರ ಸೈಡ್ ಪೀಸು ಜಾಯಿಂಟ್ ಮಾಡ್ಕೊಳ್ತೀನಿ. ಆವಾಗ ಇಲ್ಲಿಗೆ ದಡ ಹೊಲ್ದಂಗೂ ಆಗುತ್ತೆ. ಮತ್ತು ಇದು ಎಲ್ಲ ಹಚ್ಚಾದಮೇಲೆ ಡಬಲ್ ಹೊಲಿಗೆ ಬರೋದಿಲ್ಲ. ಇದು ಸಿಂಗಲ್ ಬಟ್ಟೆನೇ ಹಾಕಿ ಇಲ್ಲಿಗೆ ಬಾಟಮ್ ಮಾಡ್ದಂಗೆ ಮಾಡ್ತೀನಿ. ಅದ್ರ ಒಳಗಡೆ ಇದನ್ನು ಸೇರಿಸ್ತೀನಿ. ಈಗ
ಅದನ್ನು ರೆಡಿ ಮಾಡ್ಕೊಳ್ತೀನಿ. ಒಂದು ಸ್ವಲ್ಪ 4 ಹೊಲಿಗೆ ಜಾಸ್ತಿ ಹಾಕಿ ಇದನ್ನು ಜಾಯಿಂಟ್ ಮಾಡಿಬಿಟ್ಟು ಆಮೇಲೆ ಈ ಬಟ್ಟೆ ಹಚ್ಚಿಬಿಟ್ಟು ಮಾಡಿದರೆ ಕರೆಕ್ಟಾಗಿ ಆಗುತ್ತೆ. ನೋಡಿ, ಇದಕ್ಕೆ ಎರಡಕ್ಕೂ ಹ್ಯಾಂಡ್ಲ್ ಹಾಕಿ ರೆಡಿ ಮಾಡ್ಕೊಂಬಿಟ್ಟಿದ್ದೀನಿ. ಹ್ಯಾಂಡ್ಲು ಭದ್ರಾಗಿರೋ ಹಂಗೆ ಸಿಂಗಲ್ ಬಟ್ಟೆಗೆ ಫಸ್ಟು ಜಾಯಿಂಟ್ ಮಾಡ್ಕೊಂಬಿಟ್ಟು ಆನಂತರ ಬಾಟಮ್ ಮಾಡಿದ್ದೀನಿ. ನೋಡಿ ಎಷ್ಟು ಬಂದೋಬಸ್ತಾಗಿದೆ, ಸಖತ್ತಾಗಿ ಬಂತು. ಈಗ ಸೈಡ್ ಪಟ್ಟಿ ಹಚ್ಚೋಣಂತೆ. ಇಲ್ಲಿಂದ ಇಲ್ಲಿಗೆ ಹಚ್ಚಿಬಿಟ್ಟು ಫಸ್ಟು ಒಂದು ಇದಕ್ಕೆ ಹಚ್ಕೊಳ್ತೀನಿ, ಆನಂತರ ಇನ್ನೊಂದು ಇದಕ್ಕೆ ಹಚ್ಕೊಳ್ತೀನಿ. ನೋಡಿ, ನಾನು ಮೊದಲಿಗೆ ಈ ಸೈಡ್ ಪಟ್ಟಿ ಹಚ್ಕೋಬೇಕಾದ್ರೆ ಮೇಲ್ಭಾಗಕ್ಕೆ ಕೂಳೆ ಬರೋ ಹಂಗೆ ಹಚ್ಕೊಳ್ತೀನಿ. ಫಸ್ಟು ಈ ರೀತಿ ಮೇಲ್ಭಾಗಕ್ಕೆ ಬರುತ್ತೆ, ಆನಂತರ ಇದನ್ನು ಈ ರೀತಿ ಹಿಡಿದ್ರೆ ಒಳಭಾಗಕ್ಕೆ ಕೂಳೆ ಹೋಗುತ್ತೆ. ಒಳಗಡೆ ಕೂಡ ಇದು ಕೂಳೆ ಹಿಂಗೆ ದಾರ ಬಿಟ್ಟು ಇರೋದಿಲ್ಲ, ಜಾಯಿಂಟ್ ಆದಂಗೆ ಆಗುತ್ತೆ. ಅದಕ್ಕೆ ಫಸ್ಟು ಈ ರೀತಿ ಹಚ್ಕೋತಾ ಇದ್ದೀನಿ. ನೋಡಿ, ಈಗ
ಮೇಲ್ಭಾಗಕ್ಕೆ ಕೂಳೆ ಬರೋ ಹಂಗೆ ಹಚ್ಕೊಂಡಿದ್ದೀನಿ. ಇದಕ್ಕೂ ಕೂಡ ಬಾಟಮ್ ಮಾಡಿದ್ದೀನಿ, ಇದಕ್ಕೂ ಕೂಡ ಬಾಟಮ್ ಮಾಡಿದ್ದೀನಿ. ಈಗ ನಾವು ಒಳಭಾಗಕ್ಕೆ ಕೂಳೆ ಬರೋ ಹಂಗೆ ಹೀಗೆ ಇಟ್ಕೊಂಡು ಒಂದು ಅರ್ಧ ಇಂಚು ಕೂಳೆ ಬರೋ ಹಂಗೆ ಹೀಗೆ ಹಿಡಿದ್ಬಿಟ್ರೆ ಒಳಭಾಗದಲ್ಲೂ ಇದು ಇರೋದಿಲ್ಲ, ಇಲ್ಲೂ ನೀಟಾಗಿ ಕಾಣಿಸುತ್ತೆ. ಅದಕ್ಕೆ ಇಲ್ಲಿ ಒಂದು ಸ್ವಲ್ಪ ಏನಾದರೂ ನಾರು ಅಥವಾ ದಾರ ಏನಾದ್ರು ಇದ್ದರೆ ನೀಟಾಗಿ ಕಟ್ ಮಾಡ್ಕೊಂಬಿಟ್ಟು ಇವಾಗ ಈ ರೀತಿ ಹಿಡ್ಕೊಂಡು ಒಳಭಾಗಕ್ಕೆ ಕೂಳೆ ಬರೋ ಹಂಗೆ ಮಾಡಿದ್ರೂ ಕೂಡ ಇಲ್ಲಿ ಏನೂ ಇದು ಇರಲ್ಲ. ಆ ರೀತಿ ಹೊಲಿತಾ ಇದ್ದೀನಿ ನೋಡಿ. ಇದು 4 ಕಡೆಗೂ ಕೂಡಿಸ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಕಾರ್ನರಲ್ಲಿ ಸೂಜಿ ಒಳಗಡೆ ಹೋದಾಗ ತಿರುಗಿಸ್ಕೊಂಡಿದ್ದೀನಿ. ಇದನ್ನು ಕಂಪಲ್ಸರಿ ಕಟ್ ಮಾಡ್ಕೋಬೇಕು ನೋಡಿ. ಈ ಮೂಲೆನೆಲ್ಲ ಕಟ್ ಮಾಡ್ಕೋಬೇಕು. ಹೊಲಿಗೆವರೆಗೂ ಕಟ್ ಮಾಡಬಾರ್ದು, ಒಂದು ಸ್ವಲ್ಪ ಬಿಟ್ಟು ಹಿಂಗೆ ಕಟ್ ಮಾಡಿ ಈ ಕಡೆ ಒಂದು ಕಚ್ಚು ಹಾಕ್ಕೊಳ್ಳಿ. ಇವಾಗ ಈ ಕಡೆ ಒಂದು ಕಚ್ಚು ಹಾಕ್ಕೊಳ್ಳಿ, ಆವಾಗ ಹಿಂಗೆ ತಿರುಗುತ್ತೆ, ಗೊತ್ತಾಯ್ತಾ? ಈಗ ಹಿಡಿಯೋದಕ್ಕೆ ಅನುಕೂಲ ಆಗುತ್ತೆ. ಈ ಕಚ್ಚು ಹಾಕ್ಕೊಳ್ಳೋದು ಮಾತ್ರ ಇದೇ ಮೇಯ್ನು, ಕಚ್ಚು ಹಾಕ್ಕೊಳ್ಳೋದು ಮಾತ್ರ ಮರಿಬಾರ್ದು. ಈ ಮೂಲೆ ಕರೆಕ್ಟಾಗಿ ಕಚ್ಚು ಹಾಕ್ಕೋಬೇಕು, ಹೊಲಿಗೆ ತನಕ ಹೋಗಬಾರ್ದು. ಇವಾಗ ನೋಡಿ ಈ ರೀತಿ ನೀಟಾಗಿ ಬರುತ್ತೆ. ನೋಡಿ ಸೈಡ್ ಪಟ್ಟಿ ಕಟ್ಟಿದ್ದೀನಿ. ಇದು ತಳಭಾಗದ್ದು, ಇದು ಈ ಕಡೆ ಸೈಡಿಂದು, ಇದು ಫುಲ್ ಆಯಿತು. ಇನ್ನೊಂದು ಕಡೆದು ನೋಡಿ, ಇದು ಹ್ಯಾಂಡ್ಲು ನೋಡಿ. ಮೇಲ್ಭಾಗ ಹೀಗಿರುತ್ತೆ, ಒಳಭಾಗದಲ್ಲಿ ಕೂಳಿನಲ್ಲಿ ಇದು ಗುಂಜು ಪಂಜು ಏನು ಬರೋದಿಲ್ಲ, ದಾರ ಗಿರ ಏನೂ ಬರೋದಿಲ್ಲ. ಆ ರೀತಿ ಮಾಡಿದ್ದೀನಿ. ಈ ಕಡೆಗೆ ಇನ್ನೊಂದು ಪೀಸನ್ನು ಈ ರೀತಿ ಜಾಯಿಂಟ್ ಮಾಡಿಬಿಟ್ರೆ ಇದು ಫುಲ್ಲು ಬ್ಯಾಗು ತುಂಬ ಚೆನ್ನಾಗಾಗುತ್ತೆ ನೋಡಿ. ಈಗ ಇನ್ನೊಂದನ್ನು ಕೂಡ ಆ ಕಡೆ ಭಾಗಕ್ಕೆ ಇದನ್ನು ಕೂಡ ಜಾಯಿಂಟ್ ಮಾಡ್ತಾ ಇದ್ದೀನಿ. ಆವಾಗ ಫುಲ್ ಬ್ಯಾಗ್ ಆಗುತ್ತೆ ನೋಡಿ. ಈ ಕಡೆ ಕೂಡ ಕೂಡಿಸಿದ್ದೀನಿ. ಇದನ್ನು ಅಷ್ಟೇ ನೀಟಾಗಿ ಒಂದು ಸ್ವಲ್ಪ ಈ ದಾರ ಎದ್ದಿರೋದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ಹಿಡಿಲಿಕ್ಕೆ
ಸರಿ ಹೋಗುತ್ತೆ. ಈ ಮೂಲೆಯಲ್ಲಿ ಕಾರ್ನರಲ್ಲಿ ಕಟ್ ಮಾಡಬೇಕು, ಈ ಹೊಲಿಗೆ ತನಕ ಕಟ್ ಮಾಡಬೇಕು. ನೋಡಿ ಎಷ್ಟು ಕಟ್ ಮಾಡಿದ್ರೆ ಸಾಕು. ಈ ಕಡೆ ಒಂದು ಸಲ, ಈ ಕಡೆ ಒಂದು ಸಲ ಕಟ್ ಮಾಡಿಬಿಟ್ಟು ಹೀಗೆ ಕ್ರಾಸಾಗಿ ಒಂದು ಸ್ವಲ್ಪ ಕಟ್ ಮಾಡಿಬಿಟ್ರೆ ಸರಿ ಹೋಗುತ್ತೆ. ಇದನ್ನು ಎಲ್ಲ ಕಟ್ ಮಾಡಿಕೊಂಡು ಉಲ್ಟಾ ಮಾಡಿ ಹೊಲಿಬೇಕು. ನೋಡಿ ಚಿಕ್ಕ ಚಿಕ್ಕ ಬಟ್ಟೆನ ಸೇರಿಸಿ ಜಾಯಿಂಟ್ ಮಾಡೋದು, ಟಾಕ ಹಾಕೋದು ಎಲ್ಲ ಕಲಿಸ್ಲಿಕ್ಕೆ ನಿಮಗೆ ನಾನು ಕೂಡ ಈ ಥರ ಬಟ್ಟೆ ಜಾಯಿಂಟ್ ಮಾಡಿ ತೋರಿಸಿದ್ದೆ ನಿಮಗೆ. ನೋಡಿ ಇದರಲ್ಲಿ ವೇಸ್ಟ್ ಮಾಡಬಾರ್ದು ಮಾಡಿದ್ದಿಲ್ಲ ಅಂತ ಒಂದು ಬ್ಯಾಗ್ ಮಾಡಿದ್ದೀನಿ, ಬಾಕ್ಸ್ ಟೈಪಲ್ಲಿ ಮಾಡಿದ್ದೀನಿ. ನೋಡಿ ಈ ರೀತಿ ಇದೆ. ಒಳಗಡೆ ಕೂಡ ದಾರ ಬಿಡುವಂಗೆ ಇದನ್ನ ಮಾಡಿಲ್ಲ, ಕೋಳೆನ ನೋಡಿ, ಕೋಳೆ ಈ ರೀತಿ ಮಾಡಿದ್ದೀನಿ. ಇಲ್ಲೂ ಕೂಡ ಏನು ಸೇರ್ಕೊಳ್ಳೋದಿಲ್ಲ, ತುಂಬ ಚೆನ್ನಾಗಿ ಬಂತು. ಬಾಕ್ಸ್ ಟೈಪ್ ಮಾಡಿರೋದು. ಸೈಡಲ್ಲಿ ನೋಡಿ ಇಷ್ಟಪ್ಪ ಬಾಕ್ಸ್ ಇದೆ, ಇಷ್ಟಪ್ಪ ನೋಡಿ, ಎಲ್ಲ ಜಾಯಿಂಟ್ ಪೀಸು. ಈ ಥರ ವೇಸ್ಟೇಜು ಇವಿರುತ್ತಲ್ಲ, ಬಟ್ಟೆ ಹಾಕ್ಕೊಂಡು ಬಂದಿದ್ದ ಬ್ಯಾಗು, ಅದನ್ನು ಒಳಭಾಗಕ್ಕೆ ಹಾಕಿ ಮೇಲ್ಭಾಗಕ್ಕೆ ನಾನು ನಿಮಗೆ ತೋರ್ಸೋಕ್ಕೆ ಜಾಯಿಂಟ್ ಮಾಡಿದ್ನಲ್ಲ ಅದರಲ್ಲೇ ಒಂದು ಬ್ಯಾಗ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂತು. ಚಿಕ್ಕ ಮಿಷನಲ್ಲಿ ಇಷ್ಟು ದಪ್ಪನೆದು ಹೊಲಿಯೋದಕ್ಕಾಗಲ್ಲ, ಕೆಲವೊಂದು ಒಂದು ಸ್ವಲ್ಪ ಪ್ರೆಷರ್ ಫೂಟನ್ನ ಮೇಲಕ್ಕೆ ಏರಿಸ್ಕೊಂಡ್ಬಿಟ್ಟು ದಪ್ಪನ ಹೊಲಿದಿದ್ದೀನಿ. ತುಂಬ ಚೆನ್ನಾಗಿದೆ. ನೀವು ಕೂಡ ಈ ರೀತಿ ಅನುಕೂಲ ಮಾಡ್ಕೋಬಹುದು. ನೀವು ಹಚ್ಚಿರೋದು ಅಥವಾ ನೀವು ಕಲ್ತ್ಕೊಳ್ಳೋಕ್ಕೆ ನೀವು ಜಾಯಿಂಟ್ ಮಾಡಿರ್ತೀರಲ್ಲ, ಆ ಥರ ಬಟ್ಟೆ ಇದ್ದರೆ ಈ ಥರ ಹೊಲಿಯೋಕ್ಕೆ ಟ್ರೈ ಮಾಡಿ. ನೆಕ್ಸ್ಟು ಇನ್ನು ಮುಂದೆ ನಾನು ಇದೇ ಥರ ಪೀಸಲ್ಲಿ, ಚಿಕ್ಕ ಚಿಕ್ಕ ಪೀಸಲ್ಲಿ ಡಿಸೈನ್ ಮಾಡೋದೆಲ್ಲ ಹೇಳ್ಕೊಡ್ತೀನಿ. ಇದು ಯಾವ ಬಟ್ಟೆ ಬೇಕೋ, ಯಾವ ಕಲರ್ ಬೇಕೋ ಆ ಥರ ಜಾಯಿಂಟ್ ಮಾಡಿದ್ದೀನಿ. ಏಕೆಂದರೆ ಇದು ಟಾಕ ಹಾಕೋದು, ಜಾಯಿಂಟ್ ಮಾಡೋದು ಕಲ್ತ್ಕೊಳ್ಳೋಕ್ಕೆ ಕಲಿಸಿರೋದು. ಇನ್ನು ಬೇರೆ ಡಿಸೈನು ಅಂದರೆ ತುಂಬ ಸುಂದರವಾಗಿ ಕಾಣೋ ಅಂಥ ಡಿಸೈನ್ ಎಲ್ಲ ತೋರಿಸ್ತೀನಿ ಜಾಯಿಂಟ್ ಮಾಡೋದ್ರಲ್ಲಿ. ಅದನ್ನು ಕೂಡ ನೀವು ಕಲ್ತ್ಕೋಬೋದು. ನೋಡಿ ತುಂಬ ಚೆನ್ನಾಗಿ ಬಂತು. ಆದಷ್ಟು ತೆಳು ಬಟ್ಟೆನ ಉಪಯೋಗಿಸಿ, ಚಿಕ್ಕ ಮಿಷನಲ್ಲ. ಇನ್ನು ದೊಡ್ಡ ಮಿಷನಲ್ಲಾದರೆ ಎಷ್ಟು ದಪ್ಪ ಬೇಕಾದರೂ ಹೊಲಿಬೋದು. ನೋಡಿ ತುಂಬ ಸುಂದರವಾಗಿ ಬಂತು. ಇದರ ಅನುಕೂಲ ಕೂಡ ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಅಂದರೆ ನಿಮಗೋಸ್ಕರ ಮಾಡಿದ್ದು, ವೇಸ್ಟ್ ಮಾಡಬಾರ್ದಲ್ಲ ಅಂತ ಈ ಥರ ಬ್ಯಾಗ್ ಮಾಡಿದ್ದೀನಿ. ಇದು ತರಕಾರಿ ತರೋದಕ್ಕೆ ಎಲ್ಲ ತುಂಬ ಅನುಕೂಲ ಆಗುತ್ತೆ. ಇದು ಸ್ವಲ್ಪ ಡೆಲಿಕೇಟ್ ಇರುತ್ತೆ. ಇವಾಗ ಇದು ಬಂದೋಬಸ್ತಾಯಿತು, ಒಗಿಲಿಕ್ಕೂ ಬರುತ್ತೆ. ನಾವು ವಾಷಿಂಗ್ ಮಿಷನಿಗೆ ಹಾಕಿ ಒಗಿಲೂಬೋದು. ನೀವು ಇದೇ ಥರ ಬ್ಯಾಗ್ ಮಾಡಬೇಕು ಅಂತ ಏನಿಲ್ಲ. ನಾನು ನಿಮಗೆ ಕಲಿಸಿದ್ನಲ್ಲ ಜಾಯಿಂಟ್ ಮಾಡೋದು, ಈಗ ವೇಸ್ಟೇಜ್ ಪೀಸಲ್ಲಿ, ಈಗ ವೇಸ್ಟೇಜ್ ಆಗಬಾರ್ದಲ್ಲ, ಅದಕ್ಕೋಸ್ಕರ ನಾನು ಈ ಥರ ಬ್ಯಾಗ್ ಮಾಡ್ಕೊಂಡಿದ್ದೀನಿ. ನೀವು ಯಾವುದಕ್ಕೆ ಬೇಕಾದರೂ ಉಪಯೋಗಿಸ್ಕೋಬೋದು. ಬ್ಯಾಗ್ ಹೊಲಿದ್ರೂ ಓಕೆ. ಇದರ ಅನುಕೂಲ ಕೂಡ ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.